Let's go. Surprise! Wow! ಸಂಜೆಯಿಂದ ವಿಡಿಯೋ ಮಾಡಿದ್ದಿದ್ದು. ನಾನು ತಲೆ ಎಲ್ಲ ಕಟ್ಕೊಂಡು ಕ್ಲೀನಾಗಿ 3 ತಿಂಗಳು ಆಗೋ ಗಂಟ ನಾವು ತಲೆ ಬಾಚೋಂಗಿಲ್ಲ. ಹಾಗಂತ ಬಾಚೋದೇ ಇಲ್ಲ ಅಂತಲ್ಲ, ಒಂದು ವಾರಕ್ಕೊಂದು 2 ಸಲ ಬಾಚ್ತೀನಿ, ನಾನು ತಲೆ ಬಾಚ್ತೀನಿ. ಆಮೇಲೆ ನಾನು ಮಗುಗೆ ಅಂತಲೇ ಹಳ್ಳಿ ಕಡೆ ಸೈಡ್ ನಾವು ಈ ಥರ ಮಾಡ್ಕೊಳ್ಳೋದು, ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಮಗುಗೆ ಹಾಕ್ತೀವಿ. ನಾವು ಕಚ್ಚೆ ಥರ ಕಟ್ತೀವಿ ನಾವು ಮಗುಗೆ ನಾವು ಯಾವ ಥರ ಪ್ಯಾಂಪರ್ಸ್ ಅವೆಲ್ಲ ಹಾಕಲ್ಲ. ಏಕೆಂತಂದರೆ ನಾವು ಡೆಟಾಲಲ್ಲಿ ಒಂದು ಸ್ವಲ್ಪ ಜಾಲಿಸಿ ಕ್ಲೀನ್ ಮಾಡ್ತೀವಿ. ಹಂಗೇ ಬಟ್ಟೆಲಿ ಮುಳ್ಳಿತ್ತು, ಅದಕ್ಕೋಸ್ಕರ ಮುಳ್ಳೆಲ್ಲ ಕಿತ್ತು ಹಾಕ್ತೆ. ಒಂದು ಮುಳ್ಳಿತ್ತು, ಕ್ಲೀನಾಗಿ ಹಿಂಬಿಡಿಸ್ಕೊಂಡು ನೋಡ್ಕೊಂಡು ಹಿಂಬಿಡಿಸ್ದೆ. ಇವಾಗ ಫಾಸ್ಟಾಗಿ ಹಾಕಿದ್ದೀನಿ ಅಷ್ಟೇ. ಹಾಗೆ ನನ್ನ ಮಗ ಆಟಾಡ್ತಿದ್ದ, ಒಂದು ಮುತ್ತು ಕೊಟ್ಕೊಂಡು ನನ್ನ ಖುಷಿಯಾಯಿತು. ಅವನು ಆಟಾಡ್ತಿದ್ದ, ತುಂಬ ಪೇನ್ ಆಗಿಬಿಟ್ಟಿತ್ತು. BCG ಇಂಜೆಕ್ಷನ್ನು ಕೊಟ್ಟಿದ್ದರು ತೋಳಿಗೆ, ಅದು ತುಂಬ ಪೇನಾಗಿ ಬಂದುಬಿಟ್ಟಿತ್ತು ಅವನಿಗೆ, ತುಂಬ ಇದು ಮಾಡ್ತಿದ್ದ. ಆಮೇಲೆ ಕಾಫಿ ಕೊಟ್ಟರಮ್ಮ, ಕಾಫಿ ಕುಡ್ದಾದ್ಮೇಲೆ ಒಂದು ಆ ರುಚಿ ಸವಿದೆ, ತುಂಬ ಚೆನ್ನಾಗಿತ್ತು. ಕಾಫಿ ಕುಡಿತಾ ಮೈಂಡ್ ಫ್ರೆಶ್ ಆಯಿತು. ಯಾಕೆಂದರೆ ತುಂಬ ತಲೆನೋವುತ್ತಿತ್ತು. ಟೆನ್ಷನ್ ತೊಗೊಂಡ್ರೆ ಹಂಗೇನೆ ತಲೆನೋವು ಬರುತ್ತೆ. ಆಮೇಲೆ ನಮ್ಮ ಅಜ್ಜಿ ಆಟ ಆಡಿಸ್ತಿದ್ರು ಅವನ್ನ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಅಂತಂದರೆ ತುಂಬ ಚೆನ್ನಾಗಿ ಆಡ್ತಿದ್ದ. ಆಮೇಲೆ ನನ್ನ ಮಗು ಅಳೋ ಸೌಂಡು ನಿಮ್ಮ ಹತ್ರ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಹೆಂಗೆ ಅಳ್ತಾನೆ ಅಂತಂದರೆ, ಒಂದೊಂದು ಸಲ ಅಳುತ್ತಾನೆ, ಒಂದೊಂದು ಸಲ ಇದು ಮಾಡ್ತಾನೆ. ಏನಿಲ್ಲ, ನಾನು ತಲೆ ಬಾಚಿಕೊಂಡು ರೆಡಿ ಆದೆ. ನಾವು ಅಪರೂಪಕ್ಕೆ ಬಾಚ್ಕೊಳ್ಳೋದು ಇವತ್ತು. ಆಮೇಲೆ ಸ್ವಲ್ಪ ಫ್ರೀ ಸಿಕ್ತು ಅಂದ್ಬಿಟ್ಟು ತಲೆ ಬಾಚ್ಕೊಂಡಾದ್ಮೇಲೆ ಪಾಪುಗೆ ಕಚ್ಚೆ ಕಟ್ಟಾದಮೇಲೆ ನಾನು ವಿಟಮಿನ್ ಹಾಕೋದು ಮರ್ತುಬಿಟ್ಟಿದ್ದೆ. ನಾನು ಹುಡುಕ್ತಾಯಿದ್ದೀನಿ, ಯಾಕೆಂತಂದರೆ ಎಲ್ಲೋ ಮಡಗಿದ್ದೀನಿ, ಅದಕ್ಕೆ ಮರೆತುಕೊಂಡು ಹುಡುಕ್ತಾಯಿದ್ದೆ. ಆಮೇಲೆ ಕೆಳಗಡೆ ಮಡಗಿದ್ದೆ, ಆಮೇಲೆ ಎತ್ಕೊಂಡು ವಿಟಮಿನ್ ಹಾಕ್ತೆ. ವಿಟಮಿನ್ನು ನಾನು ಬೆಳಗ್ಗೆನೇ ಹಾಕಬೇಕಾಗಿತ್ತು, ಮರ್ತುಕೊಬಿಟ್ಟಿದ್ದೆ. ಡಾಕ್ಟರ್ ಹೇಳಿದ್ದು ಅಕಸ್ಮಾತ್ ಮರ್ತೋಗಿದ್ರು ನೈಟ್ ಹಾಕಿ ಅಂತ ಹೇಳಿದರು. ಅದಕ್ಕೆ ಹಾಕ್ತೆ, ನೈಟಾರ ಹಾಕ್ಬೇಕಂದ್ಬಿಟ್ಟು ನೈಟ್ ಹಾಕ್ತೆ. ಒಂದು 5 ಗಂಟೆಯಲ್ಲಿ ಹಾಕಿದ್ದು ನಾನು ವಿಟಮಿನ್ನು. ಹಾಕಾದ್ಮೇಲೆ ನಾನು ಅವನಿಗೆಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಇದು ಮಾಡಿದೆ. ಏಕೆಂದರೆ ಅವನಿಗೆ ತೋಳು ಇಂಜೆಕ್ಷನ್ ಕೊಟ್ಟಿರೋದು ಇವಾಗ ಒಂದು ಸ್ವಲ್ಪ ಅದು ಒಂಥರ ದಪ್ಪಕ್ಕಾಗಿ ಕಿವು ಥರ ಆಗಿ ಅದು ಒಡೆದಿದೆ. ಅದು ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಅಂಗನವಾಡಿಯವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು. ಅವರು ಸಿಸ್ಟರ್ಗೆ ಫೋನ್ ಮಾಡಿಬಿಟ್ಟು ಅವ್ರು ಕೇಳಿದ್ರು. ಅವರು ಏನೂ ಆಗಲ್ಲ ಕಣಪ್ಪ, ಭಯ ಪಡ್ಕೊಬಿಟ್ಟಿದ್ದೆ, ಏನಾಗೋಯ್ತಪ್ಪ ಇವನಿಗೆ ಅಂತ. ಯಾಕೆಂದರೆ ನನ್ನ ಹಿರಿ ಮಗನಿಗೆ ಏನೂ ಆಗಿರಲಿಲ್ಲ, ಇವನು ಹಿಂಗೆ ಆಗೋಯ್ತಾನೆ ಅಂತ ಯೋಚನೆ ಮಾಡ್ತಿದ್ದೆ. ಏನೂ ಆಗಲ್ಲ ಅಂತ ಸಿಸ್ಟರ್ ಹೇಳಿದ್ರು. ಆಮೇಲೆ ಅವನಿಗೆಲ್ಲ ಕ್ಲೀನ್ ಮಾಡಿದೆ, ಮಖ ಎಲ್ಲ ಸೀಡ್ತೆ. ಅವ್ನು ತುಂಬ ಬೆವರ್ತಾನೆ, ಫ್ಯಾನ್ ಇದ್ದಂಗೆ ಇರಬೇಕು ಇವನಿಗೆ. ತುಂಬ ನನ್ನಂಗೆ ಸೇಮು, ಇಬ್ಬರು ಅಷ್ಟೇ, ಫ್ಯಾನ್ ಇದ್ದಂಗೆ ಇರಬೇಕು. ತುಂಬ ದೆಗೆ, ಇವಾಗ ಬೇಸಿಗೆರೋ ಕಾರಣದಿಂದ ತುಂಬ ದೆಗೆ. ಆದರೆ ಎಷ್ಟೋ ಜನ ಮಕ್ಕಳಿಗೆ ನಾವು ತಾಯಂದಿರು ಸ್ವೆಟ್ರು ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಫಿಟ್ ಮಾಡಿಬಿಡ್ತೀವಿ. ಅದಕ್ಕೆ ಮಕ್ಕಳು ಆ ದೆಗೆಗೆ ಸಣ್ಣ ಆಗಿಬಿಡ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ತುಂಬ ಬೆವರಿ ಅವ್ರಿಗೆ ಒಂಥರ ಸ್ಕಿನ್ ಎಲ್ಲ ಇದಾಗ್ಬಿಡುತ್ತೆ. ಮಕ್ಕಳಿಗೆ ಸುಲಿದ್ಕೊಳ್ಳೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತೀನಿ. ನಾನು ಸ್ವಲ್ಪ ಸೋಂಬೇರಿನೇ, ಅಲ್ಲಿ ಹೇಳ್ಕೊಡೋದು ನಮ್ಮ ಯಜಮಾನ್ರೆ. ಏಕೆಂತಂದರೆ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಕ್ಲೀನ್ ಮಾಡಬೇಕು ಹಂಗೆ ಅಂತ. ನಿಜವಾಗ್ಲೂ ಅವರಿಂದನೇ ನಾನು ಎಷ್ಟೋ ತಿಳ್ಕೊಂಡಿರೋದು. ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ನಿಜವಾಗ್ಲೂ ನಂಗೆ ಅಷ್ಟೊಂದು ನಂಗೆ ಹಿರಿ ಮಗನಲ್ಲಿ ನಂಗೆ ಏನೂ ಗೊತ್ತಿರಲಿಲ್ಲ. ಅವ್ರಿಗೆ ಹೇಳ್ಕೊಟ್ಟಿದ್ದೆ ನಾನು ಮಾಡಿರೋದು. ನಂಗೆ ಅಷ್ಟೊಂದು ಅನುಭವ ಇಲ್ಲ. ಈ ಮಗನಿಗೆಲ್ಲ ಅನುಭವ ಇದೆ, ಎಲ್ಲ ಗೊತ್ತಿದೆ. ಎಲ್ಲ ತಾಯಂದಿರಿಗೂ ಅದು ಮೊದಲೇದು ಯಾರಿಗೂ ಅನುಭವ ಆಗಲ್ಲ, ಎರಡನೇದು ಎಲ್ಲರಿಗೂ ಅನುಭವ ಆಗುತ್ತೆ. ನೋಡಿ, ಹಿಂಗೆಲ್ಲ ಆಟ ಆಡಿಸ್ಬೇಕು. ಅವನಿಗೆ ಆಟ ಆಡಿಸಿದ್ರೆ ಆರಾಮಾಗಿ ಮಲಿಕೋತಾನೆ. ನೋಡಿ ಯಾವ ಥರ ಆಟ ಆಡಿಸ್ಬೇಕು ಅಂತ. ತಾಯಿ ಹತ್ರ ಫೀಡ್ ಮಾಡಿದ್ಮೇಲೆ ನಾವು ಏನು ಮಾಡಬೇಕು ಅಂತಂದರೆ, ಮಗುನ ಹೆಗ್ಲ ಮೇಲೆ ಹಾಕ್ಕೊಂಡು ತೇಗಿಸ್ಬೇಕು. ನಾನು ಹಂಗೆ ತೇಗಿಸ್ಬಿಟ್ಟು ಅವನ್ನ ಕೆಳಗಡೆ ಮನ್ಸ್ಕೊಂಡು ಆಟ ಆಡಿಸ್ತಿದ್ದೆ. ಪಾಚಿ ಮಾಡೋದ ನೀನು ಆಟ ಆಡ್ತಿದ್ಯಾ? ಅಕ್ಲಿಕ್ಕೆ ಗುಡ್.
ಮದುವೆಯಾಗಿ 4 ವರ್ಷ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಇದೆ ನನಗೆ. ಯಾಕಪ್ಪ ಅಂತಂದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ತಾಳ್ಮೆ ಅನ್ನೋದು ಜಾಸ್ತಿನೇ ಕಲ್ತಿದ್ದೀನಿ. ನಂಗೆ ತುಂಬ ತಾಳ್ಮೆ, ನನ್ನಷ್ಟು ತಾಳ್ಮೆ ಯಾರೂ ಇರಲಿಲ್ಲ. ಆದರೆ ಮದುವೆ ಆದಮೇಲೆ, ಮಗು ಆದಮೇಲೆ ಒಂದು ಸ್ವಲ್ಪ ಕೋಪ ಬರೋದು ಎಲ್ಲರಿಗೂ ಆಗಂಗೆ ನನಗೂ ಆಗಿದೆ. ತುಂಬ ತಾಳ್ಮೆ ತೊಗೊಂಡೆ, ಅವರಿಂದ ಎಲ್ಲನೂ ಕಲ್ತ್ಕೊಂಡೆ. ಥ್ಯಾಂಕ್ ಯು. ನನ್ನ ತಮ್ಮ ಕೇಕ್ ತಂದಿದ್ದ ಆ್ಯನಿವರ್ಸರಿಗೆ. ನಾನು ಕೇಕ್ ಕಟ್ ಮಾಡಿದೆ, ಸಿಂಪಲಾಗಿ ಕಟ್ ಮಾಡಿದೆ. ಅವ್ರೇನು ಓವರಾಗಿ ಏನು ಇದು ಮಾಡೋದು, ನಾನು ಅಷ್ಟೇ ಕಟ್ ಮಾಡಬೇಕು, ತಿನ್ನಬೇಕು. ಎಷ್ಟು ಸಿಂಪಲ್ ಆದರೂ ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಇರೋದು. ಸಿಂಪಲ್ ಆದರೂ ಎಂಜಾಯ್ ಮಾಡಬೇಕು ಅಂತ. ಅವ್ರು ಅಷ್ಟೊಂದು ಓವರಾಗಿ ಫೋಟೋ ಹೊಡ್ಕೋಬೇಕು, ವೀಡಿಯೋ ಮಾಡ್ಕೋಬೇಕು ಆ ಥರ ಮೈಂಡ್ಸೆಟ್ಟೇ ಇಲ್ಲ ಅವರು. ಗೊತ್ತಿಲ್ಲ ಅವ್ರ ಮೈಂಡಲ್ಲಿ ಹೆಂಗಾಗ್ತೈತಿ ಅಂತ ನಂಗೆ ಗೊತ್ತಿಲ್ಲ. ತುಂಬ ಖುಷಿ ಇದ್ದರು, ಖುಷಿಯಾಗವ್ರೆ. ನಾನು ಪ್ರೆಗ್ನೆಂಟ್ ಇದ್ದಾಗ ನಂಗೆ ತುಂಬ ಭಯ ಪಡ್ಕೊಂಡಾಗ ಅವ್ರು ನನ್ನ ಜೊತೆಗಿದ್ದಿದ್ದು, ಸಪೋರ್ಟಾಗಿದ್ದಿದ್ದು. ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಜೊತೆ ನಾನು ಕೈ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಬೇಕು. ಏಕೆಂತಂದರೆ ನೀವು ನನ್ನೆಲ್ಲ ಜೊತೆ ಸಪೋರ್ಟಾಗಿ ನಿಂತಿದ್ದೀರ. ನಾನು ನಿಮ್ಮ ಜೊತೆ ಸಪೋರ್ಟಾಗಿ ನಿಂತ್ಕೋಬೇಕು. ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದ್ದು ನಮಗೆ ಅಂತ ಗೊತ್ತು, ಆದರೆ ನಾನು ನಿಮಗೆ ಅಂತ ಮಾಡಲೇಬೇಕಲ್ವ, ಅದಕ್ಕೋಸ್ಕರ ಥ್ಯಾಂಕ್ ಯು ರೀ. ಏನು ಹೇಳೋಕ್ಕಾಗಲ್ಲ ನಿಮ್ಮ ಹತ್ರ, ಏನು ಓವರಾಗಿಲ್ಲ, ಇಷ್ಟೇ ನಂಗೆ ಗೊತ್ತಿರೋದು ಥ್ಯಾಂಕ್ ಯು ಅಂತ. ಐ ಲವ್ ಯು ರೀ. ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಜಗಳ ಆಡ್ತಾರೆ, ನೀವು ಯಾವತ್ತೂ ಜಗಳ ಆಡಿಲ್ಲ. ಏಕೆ ಅಂತಂದರೆ ನೀವು ಅಷ್ಟು ಪ್ರೀತಿ ಕೊಟ್ಟಿದ್ದೀರ. ಯಾರೋ ಮೂರನೆಯಿಂದ ಕೋಪ ಬಂದರು, ನೀವು ನನಗೆ ತಾಳ್ಮೆ ತಗೊಳ್ಳೋಷ್ಟು ಪೇಷನ್ಸ್ ಕೊಟ್ಟು ಹೇಳ್ಕೊಟ್ಟಿದ್ದೀರ. ಥ್ಯಾಂಕ್ ಯು ರೀ. ಹೀಗೆ ನೋಡ್ತಾ ಇರಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.